ಮಾನ್ವಿ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಬರುವ ನಸ್ಲಾಪುರ ಗ್ರಾಮದ ಬಳಿ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬಸ್ಸು ಮಾನ್ವಿ ಘಟಕದ ಮಾನ್ವಿಯಿಂದ ಗಂಗಾವತಿಗೆ ಹೊರಟಿರುವ ಬಸ್ಸು ಚಾಲಕರ ನಿಯಂತ್ರಣ ತಪ್ಪಿ ಗದ್ದೆಗೆ ಇಳಿದಿರುವ ಘಟನೆ ಜರುಗಿತು. ಈ ಘಟನೆಯಲ್ಲಿ ಗಾಯಾಳುಗೊಂಡ ಪ್ರಯಾಣಿಕರನ್ನ ಭೇಟಿಯಾದ ಮಾನ್ವಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಜಿ ಹಂಪೈ ನಾಯಕ್ ಸಾಹುಕಾರ್ ಇವರು ಬಸ್ಸಿನಲ್ಲಿ ಪ್ರಯಾಣಿಸುತ್ತಿದ್ದ 39 ಜನರಿಗೆ ಸಣ್ಣಪುಟ್ಟ ಗಾಯಗಳಾಗಿದ್ದು 5 ಜನರಿಗೆ ಕೈ ಹಾಗೂ ಕಾಲಿನ ಮೂಳೆ ಮುರಿತವಾಗಿದೆ. ಅವರನ್ನ ರಾಯಚೂರು ರಿಮ್ಸ್ ಆಸ್ಪತ್ರೆಯಲ್ಲಿ ಸೇರಿಸಲಾಗಿದೆ ಎಂದು ಶಾಸಕರಿಗೆ ವೈದ್ಯರು ಮಾಹಿತಿಯನ್ನು ನೀಡಿದರು. ಈ ಸಂದರ್ಭದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಅಬ್ದುಲ್ ಗಫೂರ್ ಸಾಬ್, ರೇವಣಸಿದ್ದಯ್ಯ ಸ್ವಾಮಿ, ಎಚ್ಎಂ ಬಾಷಾ, ರಾಜಾ ಸಾಬ್, ಸುಭಾಷ್ ಚಂದ್ರ ನಾಯಕ್, ಮುಜ್ಮಿಲ್ ಖಾದ್ರಿ ಮುಂತಾದವರು ಉಪಸ್ಥಿತರಿದ್ದರು. ಮಾಂತೇಶ್ ದಿದ್ದಿಗಿ, ಎನ್ಕೆಎಸ್ ಟಿವಿ 4 ನ್ಯೂಸ್, ಮಾನ್ವಿ.